ನಮಸ್ಕಾರ. ನಾನು ಸಿ ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 564. ಇವತ್ತಿನ ಕತೆ ಅಳಿಯನ ರೋಗ. ಯಾರ್ಯಾರು ನಮ್ಮ CBR ನೀತಿಕತೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಕತೆ ಆರಂಭ ಮಾಡೋಣ. ಯಾವುದು? ಅಳಿಯನ ರೋಗ. ಕೃಷ್ಣಾಪುರ ಅಂಥೇಳಿ ಒಂದು ಊರು. ಅಲ್ಲಿ ದೊಡ್ಡಣ್ಣ ಅಂತ ಒಬ್ಬ ರೈತ ಇದ್ದಾನೆ. ಅವನಿಗೊಂದು 10 ಎಕರೆ ಜಮೀನಿದೆ, ಒಂದಿಷ್ಟು ತೋಟ ಗೀಟ ಇದೆ, 3 ಜನ ಹೆಣ್ಮಕ್ಳು. ಸರಿ, ಮೊದಲನೇವಳು ರಾಧಾ, ಎರಡನೇವಳು ಗೀತಾ, ಮೂರನೇವಳು ಸೀತಾ. ಮೊದಲು ಇಬ್ಬರು ಹೆಣ್ಣುಮಕ್ಕಳು ನೋಡಲಿಕ್ಕೂ ಚಂದ, ಒಳ್ಳೆ ವಿದ್ಯೆ ಓದಿನಲ್ಲೂ ಚುರುಕು. ಇಬ್ಬರು ಸಹಿತ ಪೇಟೆಗೆ ಹೋದರು. ಒಬ್ಬಳು BCom, ಒಬ್ಬಳು BA ಮಾಡಿಬಿಟ್ರು. ಇವರು ಅಂದ ಚಂದ ವಿದ್ಯೆ ನೋಡಿ ಗಂಡುಗಳೇ ಬಂದು ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು ಮದುವೆ ಮಾಡ್ಕೊಂಡು ಒಬ್ಬ ಧಾರವಾಡಕ್ಕೆ, ಇನ್ನೊಬ್ಬ ಬೆಂಗಳೂರಿಗೆ ಕರ್ಕೊಂಡು ಹೋಗಿಬಿಟ್ರು. ಈ ಸೀತೆ 7ನೇ ಕ್ಲಾಸ್ ಪಾಸಾಗಿ ಮುಂದಕ್ಕೆ ಹೋಗಲೇ ಇಲ್ಲ. ನೋಡಲಿಕ್ಕೂ ಸ್ವಲ್ಪ ಸುಮಾರು, ಅಕ್ಕಂದ್ರಷ್ಟು ಚೆಲುವೆ ಆಗಿರಲಿಲ್ಲ. ಓದಿನಲ್ಲೂ ಹಿಂದೆ, ಆದರೆ ಕೆಲಸ ಬಗ್ಸಿ ಮನೆ ಕೆಲಸ ಎಲ್ಲದರಲ್ಲೂ ಒಳ್ಳೆ ಹುಡುಗಿನೇ. ಹಾಗಾಗಿ 21-22 ವರ್ಷಕ್ಕೆ ಮೊದಲನೇ ಇಬ್ಬರು ಹೆಣ್ಮಕ್ಳು ಮದುವೆ ಆಗಿ ಹೋದರೂ ಸಹಿತ 26-27 ಆದರೂ ಸಹಿತ ಸೀತನಿಗೆ ಮದುವೆನೇ ಆಗಿಲ್ಲ. ನಮ್ಮ ದೊಡ್ಡಣ್ಣಂಗೆ ಇದೇ ಸ್ವಲ್ಪ ಚಿಂತೆ ಆಗಿಬಿಟ್ಟಿತ್ತು. ಯಾರಿಗೂ ಹೇಳಿದ್ದ, ಅವನು ವಿದ್ಯಾವಂತರಾಗಬೇಕು ಅಂತೇನಿಲ್ಲಪ್ಪ, ಭಾಳ ಶ್ರೀಮಂತರಾಗಬೇಕು ಅಂತೇನಿಲ್ಲ, ದೊಡ್ಡ ದೊಡ್ಡ ಉದ್ಯೋಗ, ನಮ್ಮ ಬಳಿ ಅಂದರು ಡಾಕ್ಟ್ರು, ಇಂಜಿನಿಯರ್ ಆದಂಗೆ ನಮಗಿಲ್ಲ, ನನ್ನಂಗೆ ಒಬ್ಬ ರೈತ ಆದರೂ ಪರವಾಗಿಲ್ಲ, ಅವ್ರ ಪಾಡಿಗೆ ಅವ್ರು ಇದ್ರೆ ಸಾಕಪ್ಪ, ಅಷ್ಟು ಸ್ಥಿತಿವಂತನಾಗಿದ್ದರೆ ಅಂಥವನಿಗೆ ಕೊಡ್ತೀನಿ ಅಂತ ಹೇಳಿದ್ದ. ಹಾಗಾಗಿ ಯಾರೋ ಒಂದು ಸಂಬಂಧ ತಗೊಂಬಂದರು. ಹುಡುಗ ರಾಜಪ್ಪ ಅಂತ, ಅವನು 30 ವರ್ಷ, ಅಪ್ಪ ಅಮ್ಮ ಇಲ್ಲ, ಯಾರೋ ಬಂಧುಗಳಿದ್ದಾರೆ. ಇವನಿಗೆ 2 ಎಕರೆ ಹೊಲ, 1 ಎಕರೆ ತೆಂಗಿನ ತೋಟ ಇದೆ ಬೈಲ್ಸೀಮೆ. ಕಷ್ಟಪಟ್ಟು ದುಡಿಯೋನಿಗೆ ಯಾವ ದುರಭ್ಯಾಸಗಳು ಹುಡುಗನಿಗಿಲ್ಲ. ರಾಜಪ್ಪನಿಗೆ ತುಂಬ ಒಳ್ಳೆ ಹುಡುಗ. ಸರಿ, ನೋಡಿದ್ರು ಹುಡುಗಿಯನ್ನು ಪಾಪ ರಾಜಪ್ಪನು ಒಪ್ಪಿಕೊಂಡ. ಅಯ್ಯೋ, ತಾನು ಒಪ್ಪಿದ್ರೆ ಸಾಕಾಗಿತ್ತು ಅಂತ ಸಹಿತನೂ ಸಹಿತ ಒಪ್ಕೊಂಡೇ ಬಿಟ್ಲು. ನಮ್ಮ ರಾಜಪ್ಪ ಸಹಿತ ಇಬ್ಬರದು ಮದುವೆ ಆಗೋಯ್ತು. ಸೀದಾ ಗಂಡನ ಮನೆ ಬೈಲ್ಸೀಮೆಗೆ ಸೀತಾ ಬಂತು. ದೊಡ್ಡಣ್ಣಿಗೆ ಅದೇ ಯೋಚನೆ, ಪಾಪ ಇದು ಮಲೆನಾಡು, ಬೈಲ್ಸೀಮೆಯಲ್ಲಿ ಹೆಂಗೆ ಹೊಂದು ಕೊಡ್ತಾಳೋ ನನ್ನ ಮಗಳು ಅಂಥೇಳಿ. ಆದರೆ ಜಾಣೆಯಾಗಿದ್ದಂಥ ಸೀತಾ ಬಹಳ ಬೇಗ ಅಲ್ಲಿ ರೊಟ್ಟಿ ಮುದ್ದೆ ಇವೆಲ್ಲ ಮಾಡೋದು ಕಲ್ತುಬಿಟ್ಲು. ಹೊತ್ತೊತ್ತಿಗೆ ಗಂಡನಿಗೆ ಊಟ ತಿಂಡಿ ಮಾಡಿ ಹಾಕೋಳು, ಅವನಿಗೆ ಆಧಾರ ಉಪಚಾರ ಮಾಡೋಳು. ಪಾಪ ರಾಜಪ್ಪನು ಮುಗ್ಧ, ಅವನಿಗೂ ಸಂತೋಷ ಆಗಿಬಿಡ್ತು. ಅಯ್ಯೋ, ಒಂದು ಹೆಣ್ಣಿದೆ ಮನೆಯಲ್ಲಿ, ತನ್ನ ಪ್ರೀತಿಯಿಂದ ನೋಡ್ಕೊಳ್ತಾಳೆ, ಹೊತ್ತೊತ್ತಿಗೆ ಊಟ ತಿಂಡಿ ಸ್ನಾನ ಉಪಚಾರ ಮಾಡ್ತಾಳೆ. ಇಬ್ಬರು ಅನ್ಯೋನ್ಯವಾಗಿ ಇದ್ದಾರೆ. ಇಲ್ಲಿ ದೊಡ್ಡಣ್ಣನಿಗೆ ಬೇಗ ತನ್ನ ಮಗಳು ಅಳಿಯ ಬರಲಿ ಉಪಚಾರ ಮಾಡಿ ಕಳಿಸೋಣ ಅಂತ. ಆದರೆ ಇವಳಿಗೊಂದು ಅಳುಕು, ತನ್ನ ಗಂಡ ಬರೀ ತಾನು 7ನೇ ಕ್ಲಾಸ್ ಆದರೆ ಇವನು 8ನೇ ಕ್ಲಾಸು, ಹೆಚ್ಚು ವಿದ್ಯೆ ಇಲ್ಲ, ತುಂಬ ಚೆನ್ನಾಗಿ ಮಾತನಾಡ್ಲಾರ. ನಮ್ಮಿಬ್ಬರು ಭಾವಂದರು ಡಾಕ್ಟ್ರು, ಇಂಜಿನಿಯರು. ಇಂಥ ಸಮಯದಲ್ಲಿ ಮನೆಗೆ ಹೋದರೆ ಈ 8ನೇ ಕ್ಲಾಸಿಗೆ ಏನು ಗೌರವ ಕೊಡ್ತಾರೆ? ಜೊತೆಗೆ ಇವನು ಒಂದು ದುರಭ್ಯಾಸ ಇತ್ತು. ಏನಪ್ಪ ಅಂದರೆ, ಕಷ್ಟಪಟ್ಟು ಕೆಲಸ ಮಾಡೋನು, ಮನೇಲಿತ್ರ ಏನಾದ್ರು ಬಾಯಿಗೆ ಹಾಕೊಂಡು ತಿಂತಾನೇ ಇರಬೇಕು. ಏನು ಸಿಕ್ಕಿರೋದು, ಕೊಬ್ಬರಿ ಸಿಕ್ತಾ ಕೊಬ್ಬರಿ, ಹುರುಗಡ್ಲೆ ಸಿಕ್ತಾ ಹುರುಗಡ್ಲೆ, ಶೇಂಗಾ ಬೀಜ ಶೇಂಗಾ ಬೀಜ, ಬಟಾಣಿ ಸಿಕ್ಕರೆ ಬಟಾಣಿ, ಏನಿಲ್ಲ ಅವ್ರನ್ನ ರಾಡಿಕೆ, ಕೋನಿಗೆ ಏನಿಲ್ಲ ಜ್ವಾಳ ರಾಗಿನೇ ಬಾಯಿಗೆ ಹಾಕೊಂಡು ತಿಂತಿದ್ದ. ಇದು ಇವಳು ಎಷ್ಟು ಹೇಳಿದ್ರು ಅವಳಿಗೆ ಬಿಡ್ಸೋಕ್ಕಾಗಲೇ ಇಲ್ಲ. ಸರಿ, ಬಹಳ ಬಲವಂತ ಮಾಡಿದ್ದಕ್ಕೆ ಗಂಡನಿಗೆ ಹೇಳಿದ್ಲು, ನೋಡಿ ನೀವು ಒಳ್ಳೆಯವರು, ಆದರೆ ಮಾತು ಕಮ್ಮಿ ಸ್ವಲ್ಪ, ಅವರೆಲ್ಲ ಊರಿನಲ್ಲಿ ಭಾಳ ಜನ ಬುದ್ಧಿವಂತರು ಇರ್ತಾರೆ, ನೀವು ಹೆಚ್ಚು ಮಾತಾಡಬೇಡಿ, ಮಾವನ ಮನೆಗೆ ಹೋಗಬೇಕು. ನೋಡಿ, ನಿಮಗೆ ಬಾಯಲ್ಲಿ ಏನು ಸಿಗುತ್ತೋ ಮುಕ್ಕದೊಂದು ಅಭ್ಯಾಸ ಇದೆ, ಅವೆಲ್ಲ ಅಲ್ಲಿ ಮಾಡಿರೋ ಮರ್ಯಾದೆ ಹೋಗಿಬಿಡುತ್ತೆ, ನನ್ನ ಮರ್ಯಾದೆ ಕಾಪಾಡಬೇಕು, ಬೇಗ ಬಂದ್ಬೋಣ, ನಡೀರಿ ಅಂದಾಗ ಇವನು ಸಹಿತ ನಡಿ ಅಂತೇಳಿ ಹೊಂಟ. ಇವನಿಗೂ ಭಾಳ ಮಾವನ ಮನೆ ಉಪಚಾರ ಮಾಡಿಸ್ಕೋಬೇಕು ಅಂತ ಆಸೆ. ಅಳಿಯ ಮಗಳು ಬಂದರು. ದೊಡ್ಡಪ್ಪ ಮನೆಯಲ್ಲಿ ಯಥೇಚ್ಛವಾಗಿ ಉಪಚಾರ ಬರ್ತಿದ್ದಾಗೆ ಕೈಕಾಲು ಕೊಟ್ಟು ಸತ್ಕಾರ ಮಾಡಿದರು. ಮಧ್ಯಾಹ್ನ ಊಟದ ಸಮಯಕ್ಕೆ ಹೋಗಿದ್ದಾರೆ. ಭರ್ಜರಿ ಈರುಳ್ಳಿ ಆಲೂಗಡ್ಡೆ ಹುಳಿ ಮಾಡಿದ್ದಾರೆ, ಪಲ್ಯ ಮಾಡಿದ್ದಾರೆ, ತೋವೆ ಮಾಡಿದ್ದಾರೆ, ಹಪ್ಪಳ ಸಂಡಿಗೆ ಕರೆದಿದ್ದಾರೆ. ಗಡೋದು ಊಟ ಆಗೋಯ್ತು. ಅಂಥೇಳಿ ನಮ್ಮ ಅಳಿಯರಾಯನಿಗೆ ಭಾಳ ಸಂತೋಷ ಆಗ್ಬಿಡ್ತಾರೆ ರಾಜಪ್ಪನಿಗೆ. ಸರಿ, ಒಂದು ಗಳಿಗೆ ನಿದ್ದೆ ಮಾಡಿ 7ರಿಂದ ನಿದ್ದೆ ಮಾಡಿ ಎದ್ದ ಮೇಲೆ ನೋಡಿದರೆ ಕಾಫಿ ಜೊತೆಗೆ ಚಕ್ಲಿ, ಕೋಡ್ಬಳೆ, ರವೆ ಉಂಡೆ ಬಂತು.
ಮೊದಲೇ ತಿಂಡಿ ಕುರ್ಕುಲ್ ತಿಂಡಿ ಏನಾದ್ರು ಮೇಯ್ತಾನೆ ಇರಬೇಕು. ಇವನೇ ಒಂದು 10 ಕೋಡೊಳೆ, ಒಂದು 25 ಚಕ್ಲಿ, ಒಂದು 5 ರವೆ ಉಂಡೆ ಪಾಪ ತಿಂದ. ಸರಿ, ರಾತ್ರಿ ಊಟಕ್ಕೆ ಪಲಾವ್ ಮಾಡಿಬಿಟ್ಟಿದ್ದಾರೆ, ಬೊಂಬೈ ಬೋಂಡ ಕರೆದು ಬಿಟ್ಟಿದ್ದಾರೆ. ಆಹಾ, ಏನು ಆನಂದವೋ ಆನಂದವೋ, ಒಂದು 20 ಬೋಟ ತಿಂದುಬಿಟ್ಟ. ತಿನ್ನೋರು ನೋಡಿದರೆ ಅತ್ತೆಗೂ ಸಂತೋಷ, ಮಾಡಿ ಹಾಕಿದ್ರು. ಮಗಳಿಗೆ ಕೇಳಿದ್ಲು, ಏನೇ ಸೀತಾ, ಇನ್ನು ಗಂಡ ಎಷ್ಟು ಒಳ್ಳೆ ಹುಡುಗ, ಭಾಳ ಸಂತೋಷ ಆಗುತ್ತೆ, ಏನೇ ಆಗಲಿ ಹೃದಯವಂತ ಕಣೆ, ನಾಳೆ ಏನು ಮಾಡೋಣ ಪಾಪ, ನಿಮ್ಮ ಕಡೆಗೆ ಅಲ್ಲೆಲ್ಲ ಸ್ವಲ್ಪ ಈ ದೋಸೆ ಇಡ್ಲಿ ಇಲ್ಲ, ಏನು ತಿಂಡಿ ಮಾಡಲಿ ಅಮ್ಮ, ನಾಳೆಗೆ ದೋಸೆ ಮಾಡಮ್ಮ. ಸರಿ ಅಂತೇಳಿ ರಾತ್ರಿನೇ ಏನು ಮಾಡಿದ್ಲು, ಅಕ್ಕಿ ಉದ್ದಿನ ಬೇಳೆ 2 ಸಹಿತ ನೆನೆ ಹಾಕಿದ್ಲು ನಮ್ಮ ಇವ್ರ ಅತ್ತೆ. ಸರಿ, ಬೆಳಕು ಹರಿತು. ಬೆಳಕು ಹರಿದ ಕೂಡಲೇ ಎಲ್ಲ ಅವ್ರವ್ರ ಕೆಲಸಕ್ಕೆ ಕೊಂಡ್ರು. ಅಳಿಯಂದ್ರೆ ಹೇಳ್ರಿ ಅಂದರು. ಮಾವ ಅಳಿಯ ಮನೆಯಲ್ಲಿ ಲೆಟ್ರಿನ್ ಇದ್ದರೂ ಸಹಿತ ಗಂಡಸ್ರೆಲ್ಲ ತೋಟದ ಕಡೆಗೆ ಹಂಗೆ ಸುತ್ತಾಡ್ಕೊಂಡು ಅಲ್ಲೇ ಕೆರೆ ಕಡೆಗೆ ಹೋಗಿ ಬೆಳಗಿನ ಕೆಲಸ ಮುಗಿಸ್ಕೊಂಡು ಬಂದುಬಿಡೋರು. ಸರಿ, ಮಾವ ಅಳಿಯನ್ನು ಕರ್ಕೊಂಡು ಹೋದರು, ಕೆರೆ ಕಡೆಗೆ ಹೋದರು. ಬೆಳಗಿನ ಕೆಲಸ ಮುಗೀತು, ಮುಖಕ್ಕೆ ತೊಳ್ಕೊಂಡ್ರು, ತೋಟ ಎಲ್ಲ ತೋರಿಸಿದ್ರು. ಅಳಿಯನಿಗೂ ಸಂತೋಷ ಆಯ್ತು, ನಮ್ಮ ಕಡೆಗೆ ಅಡಿಕೆ ಇಲ್ಲ, ಬರೀ ತೆಂಗು ಅಂಥೇಳಿ ಮಾತಾಡ್ಕೊಂಡು ಬಂದರು. ಇನ್ನೇನು ಮನೆ ಒಳಗೆ ಬರಬೇಕು. ಅಷ್ಟೊತ್ತಿಗೆ ಮಾವ ಹೇಳಿದರು, ಅಳಿಯಂದ್ರೆ ನೀವು ಹೋಗ್ರಿ, ನಾನು ಒಂಚೂರು ಪ್ಯಾಟೆ ರಾಮಣ್ಣನ ನೋಡ್ಕೊಂಬರ್ತೀನಿ ಅಂತೇಳಿ ಹೋದ್ರು. ಸೀದಾ ಅಳಿಯ ಒಳಗೆ ಬಂದ. ಲೇ ಇವಳೆ ಅಂತ ನೋಡಿದರೆ ಹೆಂಡತಿ ಸ್ನಾನಕ್ಕೆ ಹೋಗಿಬಿಟ್ಟಿದ್ದಾರೆ. ಅತ್ತೆ ಅಡುಗೆ ಬಂದಿದ್ರು. ಅಳಿಯಂದ್ರೆ ಕಾಫಿ ಮಾಡಿಕೊಡ್ತೀನಿ, ಕೂತ್ಕೊಳ್ರಿ ಅಂತ ಹೇಳಿದ್ರು. ಇವ ಹಿಂಗೆ ಹೋಗಿ ಒಂದ್ಸಲಿ ಕೈ ಕಾಲು ತೊಳ್ಕೊಂಬರಕ್ಕೆ ಅಂತ ಹೋಗಿ ಬರ್ತಾನೆ. ನೋಡ್ತಾನೆ, ಕಣ್ಣು ಮಿಂಚು, ಏನಾದ್ರು ತಿನ್ನೋ ಚಾಪಲ. ಅಲ್ಲಿ ಹಿಂದಿನ ದಿನ ಅಕ್ಕಿ ಬೇಳೆ ನೆನೆ ಹಾಕಿದ್ರು, ಉದ್ದಿನ ಬೇಳೆ, ಅದನ್ನೆಲ್ಲ ಬಸಿಯಕ್ಕಿಟ್ಟಿದ್ರು ಈ ಕಡೆ ರುಬ್ಕೊಳ್ಳೋಣ ಅಂಥೇಳಿ. ಇವು ನೋಡ್ದಾರೆ, ಉದ್ದಿನ ಬೇಳೆ ಅಕ್ಕಿ ಸರಿಯಾಗಿ ನೋಡೇ ಇಲ್ಲ, ಹಸಿದು ಬಾಯಿಗೆ ಹಾಕೊಂಡ. ಭಾಳ ಚೆನ್ನಾಗಿದೆ ಅನ್ನಿಸ್ಬಿಟ್ಟು. ತಿನ್ನೋ ಚಾಪಲ ಏನು ಮಾಡಲಿಲ್ಲ, ಒಂದು ಇಷ್ಟೇ ತಗೊಂಡು ಬಾಯಿಗೆ ಹಾಕೊಂಬಿಟ್ಟು ಆಗಿತ್ತಾ ಇದ್ದ. ಏನೋ ರುಚಿ ಅವನಿಗೆ. ಅಷ್ಟೊತ್ತಿಗೆ ಏನಾಗಿತ್ತು, ಅತ್ತೆ ಬಂದುಬಿಟ್ಟು, ಅಳಿಯಂದ್ರೆ ಕಾಫಿ ತಗೊಳ್ರಿ. ಇವನಿಗೆ ನಂಗೆ ಆಗ್ಬಿಡ್ತು. ಯಾಕೆ ಬಾಯಿ ತುಂಬ ಅಕ್ಕಿ ಬೇಳೆ ತುಂಬ್ಕೊಂಬಿಟ್ಟಿದ್ದಾನೆ, ಆಗ್ಬಿಟ್ಟಿದೆ ಮುಗ್ಧ. ಅಡಿ ಅಂದರೆ ಕಾಫಿ ಅಂದ್ರೆ ಮುಖ ತಿರುಗಿಸ್ತಾನೆ ಇಲ್ಲ. ಅಡಿ ಅಂದರೆ ಯಾಕೆ ಆ ಕಡೆ ತಿರುಗ್ತೀರಿ ಕಾಫಿ ತೊಗೊಂಬಂದು ನೋಡ್ತಾಳೆ. ಅತ್ತೆ ಎದೆ ಹೊಡೆದೊತ್ತು ಅಳಿ ಹನುಮಂತರಾಯ ಮುಖ ಮಾಡ್ಕೊಂಬಿಟ್ಟಿಯಾನೆ. ಉಗುಳೋಂಗಿಲ್ಲ, ಹೇಳೋಂಗಿಲ್ಲ. ಹೆಂಡತಿ ಮೊದಲೇ ಹೇಳಿದ್ದಾಳೆ, ಅತ್ತೆ ಮುಂದೆ ಮರ್ಯಾದೆ ಹೋಗ್ಬಿಡುತ್ತೆ, ಏನು ಮಾಡೋದು ಗೊತ್ತಾಗಲಿಲ್ಲ, ಅಂದ್ಕೊಂಡೇ ಇದ್ದಾನೆ. ಅಯ್ಯೋ ನಮ್ಮ ಮಳಿಗಂದ್ರಿಗೆ ಏನೋ ಆಗಿದೆ, ಕೆನ್ನೆ ಊದ್ಕೊಂಡ್ಬಿಟ್ಟಿದೆ, ಏನಾಯ್ತು ಅಯ್ಯೋ ಅನ್ನೋಷ್ಟೊತ್ತಿಗೆ ಸ್ನಾನಕ್ಕೆ ಹೋದಂಥ ಸೀತಾ ಬದಲು ಅಯ್ಯೋ ಹೌದು ನಮ್ಮ ಯಜಮಾನ್ರಿಗೆ ಏನೋ ಆಗಿದೆ ಅಂತ ಅವಳು ಒಳಗೆ ಶುರು ಮಾಡಿಬಿಟ್ಟು. ಅಷ್ಟೊತ್ತಿಗೆ ಮಾವ ಹೊರಗಡೆ ಹೋಗಿದ್ದವನು ಬಂದೆ, ಇಲ್ಲಪ್ಪ ಅಳಿಯಂದ್ರು ನನ್ನ ಜೊತೆನೇ ಬಂದಾರೆ, ಕೆರೆ ಕಡೆಗೆ ಹೋಗಿ ಬಂದಿದ್ದೀವಿ, ಇಬ್ಬರು ಬೇವಿನ ಕಡ್ಡಿ ತಗೊಂಡು ಹಲ್ಲು ಉಚ್ಕೊಂಬಂದಿದ್ದೀವಿ, ಅಯ್ಯೋ ಏನಾದ್ರು ತಾಕೇನಾರು ಊದ್ಕೊಂಡ್ಬಿಡ್ತು, ಅಯ್ಯೋ ಏನು ಮಾಡೋದು ಅಂದಾಗ ಯಾರೋ ಹೇಳಿದ್ರು, ಒಂದು ಕೆಲಸ ಮಾಡಿರಿ, ನಂಜಿನ ಕೊಡ್ತೈದು ಹಚ್ಚಿರಿ, ಆ ಬಾವು ಹೋಗತ್ತೆ. ಮಾತಾಡೋಂಗಿಲ್ಲ, ಏನು ಅಂತ ಹೇಳಿ ಅಂತಿದ್ದಾನೆ. ಅಥವಾ ನಂಜಿನ ಕೊಡೋ ತೈದು ಹಚ್ಚಿದ್ರೆ ಮೊದಲೇ ಮುಸುಡಿ ಅಷ್ಟು ಚಂದ ಹನುಮಂತರಾಯನ ಥರ ಅಂತೇಳಿ. ಸರಿ, ಏನಪ್ಪ ಮಾಡೋದು, ಅಳಿಯಂದ್ರು ಅಪರೂಪಕ್ಕೆ ಬಂದಿರೋದು, ಹಿಂಗಾಗಿಬಿಡ್ತಲ್ಲ. ಕಾರ್ ಮಾಡ್ಕೊಂಡು ಪ್ಯಾಟಿಗೆ ಹೋಗಿ ದೊಡ್ಡ ಡಾಕ್ಟ್ರ್ ಹತ್ರ ತೋರಿಸ್ಬೇಕು, ನರ್ಸಿಂಗ್ ಹೋಮ್ ಅಡ್ಮಿಟ್ ಮಾಡೋಣ ಅಂತೆಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ. ಪಕ್ಕದ ಮನೆ ಅಜ್ಜಿ ಹೇಳ್ತಾ, ಯಾ ಅದು ಯಾಕಪ್ಪ ಡಾಕ್ಟ್ರ್ ಹತ್ರ ಪ್ಯಾಟಿಗೆ ಹೋಗ್ತೀರಾ, ನಮ್ಮೂರಾಗೆ ಇಲ್ವಾ ನಮ್ಮ ಕೃಷ್ಣಪ್ಪ, ಡಾಕ್ಟ್ರು ಅಂತೇಳಿ ತೋರಿಸ್ರಿ ಅಂದರು. ಪಾಪ ಕೃಷ್ಣಪ್ಪ ಅಂತೇಳಿ ಆ ಊರಿನಲ್ಲಿ ಒಬ್ಬ ಡಾಕ್ಟ್ರ್ ಇದ್ದ. ಅವನು ಬೆಂಗಳೂರಿನಲ್ಲಿ 4 ವರ್ಷ ಕಾಂಪೌಂಡರ್ ಆಗಿದ್ದವನು ಇಲ್ಲಿ ಬಂದು ಡಾಕ್ಟ್ರು ಅಂತ ಹೇಳ್ಕೊಟ್ಟಿದ್ದ. ಇಲ್ಲೆಲ್ಲರಿಗೂ ಸಹಿತ ಕೆಮ್ಮು, ನೆಗಡಿ, ಜ್ವರ ಆದರೆ ಅದು ಯಾವುದು ಹಳೇದು ಔಷಧಿ, ಕ್ರೋಸಿನ್ ಪಾಸಿನ್ ಯಾವುದಿತ್ತು ಆ ಸಿರಪ್ಪೆಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡೋನು. ಏನೋ ನಡ್ಕೊಂಡು ಹೋಗ್ತಿತ್ತು, ಕೈಗುಣ ಚೆನ್ನಾಗಿತ್ತು, ಒಳ್ಳೆ ಮನುಷ್ಯ. ಸರಿ, ಹೇಳ್ತಿದ್ದಕ್ಕೆ ಸೈಕಲ್ ಹೊಡ್ಕೊಂಡು ಬಂದೇ ಬಿಟ್ಟ. ಬಂದು ನೋಡ್ದ, ಏನಾಯ್ತು ಗೌಡ್ರೆ, ಏನಾಯ್ತು ಅಂದರೆ ಎಲ್ಲ ಕತೆ ಕೇಳ್ಕೊಂಡ. ಅವನೇನು ಮಾಡ್ದ, ನೋಡ್ತಾನೆ, ಅಳಿಯಂದ್ರನ್ನ ಮುಸುಡಿ ಹನುಮಂತರಾಯನ ಥರ ಆಗಿಬಿಟ್ಟಿದೆ. ಇದೇನಪ್ಪ, ಏನಾದ್ರು ಬಾವು ಬಂತ, ಏನಾದ್ರು ಹುಳ ಕಡಿತಾ, ಏನಾಗಿದೆ, ಹುಣ್ಗಿಣ್ಣಾಗಿದೆಯೋ ಅಂಥೇಳಿ. ಆದರೆ ಯಾವಾಗ ನೆನ್ನೆ ಎಲ್ಲ ಚೆನ್ನಾಗಿದ್ದ, ಬೆಳಗ್ಗೆ ಕೆರೆ ಕಡೆ ಹೋದಾಗಲೂ ಚೆನ್ನಾಗಿದ್ದ, ಮನೆ ಬಂದ ಮೇಲೆ ಏನಾಗಿದೆ ಅಂದ್ಕೊಂಡು ಇವ್ನು ಸ್ವಲ್ಪ ಬುದ್ಧಿ ಚೂರ್ಕಾಗಿಬಿಡ್ತು. ಹಿಂಗೆ ಬಂದು ಮುಟ್ಟು ನೋಡ್ದ, ಅನುಭವ ಇತ್ತು, ಇದು ಭಾವ ಅಲ್ಲ, ಏನೋ ಇದೆ, ಏನು ಅಂತ ಕೆನ್ನೆ ಹಿಂಗೆ ಅಂತಿದ್ದಾನೆ. ನೋವೆಲ್ಲ ಇದೇನು ಇದು ಗೊತ್ತಾಗಲಿಲ್ಲ. ಸರಿ, ಮೆಲ್ಲಗೆ ಈ ಕಡೆಗೆ ಎಂದು ಮೊದಲಿಂದ ಹುಡುಗಿ ನೋಡಿದ್ದು ಗೊತ್ತಿತ್ತು, ಸೀತಾ ಭಾರವತಾಯಿ, ಏನಾಯ್ತು ನಿನ್ನ ಗಂಡನಿಗೆ ಅಂದಾಗ, ಏನೋ ಸ್ವಾಮಿ ಹಿಂಗೆ ನಿನ್ನ ಗಂಡನಿಗೆ ಏನಾದ್ರು ಅಭ್ಯಾಸ ಇದಾವ, ಸಿಗರೇಟು, ಹೆಂಡ? ಇಲ್ಲ, ಒಂದೇ ಒಂದು ನೋಡ್ರಿ ಕೆಟ್ಟು ದುರಭ್ಯಾಸ ಅಂದರೆ ಏನು ಸಿಕ್ಕರು ಬಾಯಿಗೆ ಹಾಕೊಂಡು ಮುಕ್ಕದು. ಭಾಳದ ಬಿಡ್ತು. ಮಾಡ್ತೀನಿ ತಡಿ, ನನ್ನ ಮಗ ಏನೋ ಬಾಯಿಗೆ ಹಾಕೊಂಡಿದ್ದಾನೆ, ಏನು ಸೀರೆ ಅಂತ ಗೊತ್ತಾಗ್ತಿಲ್ಲ, ಬಾಯಿ ಬಿಡ್ಸೋಕ್ಕೆ ಮಾತೇ ಆಗ್ತಿಲ್ಲ, ಮರ್ಯಾದೆ ಹೋಗುತ್ತೆ, ಏನು ಮಾಡೋದು ಅಂಥೇಳಿ ಬಾಗಿಲು ಹಾಕಿದ್ರು. ರೂಮ್ನಲ್ಲಿ ಕೂಡಿಸ್ಕೊಂಡ್ರು. ನೋಡವ,
ನಿನ್ನ ಗಂಡ ಏನೋ ತಿಂದಿದ್ದಾನೆ, ಹೊರಗಡೆ ಉಗುಳ್ತಿಲ್ಲ, ಸೇರ್ಕೊಂಡ್ಬಿಟ್ಟಿದೆ, ಏನೋ ಒಂದು ಗೊತ್ತಾಗ್ತಾ ಇಲ್ಲ, ಒಂದು ಕೆಲಸ ಮಾಡು, ನಾನು ಅವನು ಬಾಯಿ ಬಿಡಿಸ್ತೀನಿ, ನೀನೇನಿದೆ ನೋಡು ಅಂತ. ಸರಿ, ಏನಪ್ಪ ಏನು ಹೊಳಿ ಅಂದರೆ ಏನು ಬಾಯೇ ಬಿಡ್ತಿಲ್ಲ. ಮಾಡ್ತೀನಿ ತಡಿ ಡಾಕ್ಟ್ರು. ಒಂದೇ ಸಲ ಮೂಗು ಹಿಡ್ಕೊಬಿಟ್ರು ಡಾಕ್ಟ್ರು, ಬಾಯಿ ಬಿಟ್ಬಿಟ್ಟ. ನೋಡ್ತಾಳೆ ಯಶೋದೆ ಬಾಯಿ ಬಿಡಿಸ್ದೋಗಲ್ಲ, ಕೃಷ್ಣನ ಬಾಯಿನಲ್ಲಿ ಮುಣ್ ತಿಂದ ನೋಡಿದ್ರೆ ಬ್ರಹ್ಮಾಂಡ ಕಂಡಂಗೆ ಏನು ಕಾಣಿಸ್ತು, ಉದ್ದಿನ ಬೇಳೆ ಅಕ್ಕಿ ಅರ್ಧ ನುರಿದು ಬಿಟ್ಟಿದೆ. ಅವಳು ನೋಡಿ ಅಯ್ಯೋ ಕರ್ಮ ಅಂದ್ಕೊಂಡ್ರು. ಏನವ್ವ ಅಂದಾಗ ಹೇಳಿದ್ಲು, ಡಾಕ್ಟ್ರೇ ಏನು ಹೇಳಿ, ನನ್ನ ಗಂಡಗೆ ಮುಕ್ಕೋದು ಅಭ್ಯಾಸ, ನಮ್ಮಮ್ಮ ಅಕ್ಕಿ ಈ ದೋಸೆಗೆ ಅಂತ ಹಾಕಿದ್ದು ಉದ್ದಿನ ಬೇಳೆ ಬಾಯಿ ಹಾಕಿಬಿಟ್ಟಿದ್ದಾರೆ, ಮುಕ್ತಿದ್ದಾರೆ ನೋಡಿ ಉಗುಳ್ತಿಲ್ಲ, ಹಿಂಗೆ ಆಗಿಬಿಟ್ಟಿದೆ, ಎಲ್ಲರ ಮುಂದೆ ಹೇಳಬೇಡ್ರಿ, ಮರ್ಯಾದೆ ಹೋಗುತ್ತೆ. ಅಯ್ಯೋ ಮಗಳೇ ಯೋಚನೆ ಮಾಡಬೇಡವ, ನಿನ್ನ ಮಗಳಿದ್ದಂಗೆ ನೋಡು, ಹೊರಗಡೆಗೆಲ್ಲ ಆಪ್ರೇಷನ್ ಮಾಡ್ತೀನಿ ಅಂತ ಹೇಳಿ ನಾನು ಒಂಚೂರು ಬಿಲ್ಡಪ್ ತೊಗೊತೀನಿ, ಏನು ತಪ್ಪು ತಿಳ್ಕೊಬೇಡ ಅಂತ ಹೇಳಿ. ದೊಡ್ಡಣ್ಣವರೇ ಏನಾಗಿಲ್ಲಪ್ಪ ನಿಮ್ಮ ಅಳಿಯಂಗೆ ಹಿಂದಿನ ದಿನ ಅದೇನೋ ಊರಿನಲ್ಲಿದ್ದಾಗ ಉಷ್ಣಕ್ಕೇನೋ ಇದಾಗಿಬಿಟ್ಟಿದೆ, ಬಾವು ಬಂದಿದೆ ನೋಡಿ, ಏನೋ ಸಿಕ್ಕೊಂಡಿದೆ, ನಾನು ಒಂದು ಸಣ್ಣ ಆಪ್ರೇಷನ್ ಮಾಡ್ತೀನಿ ಅಂತೇಳಿ ಅವರೆಲ್ಲರ ಮುಂದೆ ಕೂಡಿಸ್ಕೊಂಡು ಇವನು ಬಾಯ ಅನಿಸಿ ಏನೇನೋ ಔಷಧಿ ಹಾಕ್ದಂಗೆ ಮಾಡಿ ಒಂದು ಇಕ್ಕಳು ಹಾಕಿ ಒಳಗಡೆಯಿಂದ ಎಲ್ಲ ನೀರು ಹಾಕಿ ಒಳಗಡೆ ಇದ್ದಂಥ ಅಕ್ಕಿ ಉದ್ದಿನ ಬೇಳೆ ಅರ್ಧಂತ ಹಿಟ್ಟಾಗಿದ್ದಲ್ಲ ಹೊರಗೆ ಬರೋ ಮಾಡಿ ಅದನ್ನು ತಗೊಂಡೋಗಿ ಚೆಲ್ಬಿಟ್ಟ. ಇವತ್ತೇನು ತಿನ್ಬೇಡಪ್ಪ, ಬರೀ ದ್ರವ ರೂಪ ತಗೋ ಅಂತ ಹೇಳಿ 100 ರೂಪಾಯಿ ಪೀಸ್ ತಗೊಂಡು ಹೋಗೇ ಬಿಟ್ಟ. ಇದು ತನ್ನ ಗಂಡನ ಈ ಮುಕ್ಕು ಅಭ್ಯಾಸದಿಂದ ಕಾಯಿಲೆ ಅಂತ ಏನೋ ಆಗಿಬಿಡ್ತಾಳ ಅಂಥೇಳಿ ನಮ್ಮ ಸೀತಂಗೆ ಭಾಳ ಬೇಜಾರಾಗಿಬಿಡ್ತು. ನಮ್ಮ ಗಂಡಂಗೆ ಹುಷಾರಿಲ್ಲ, ಇರ್ರಿ 3 ದಿನ ಅಂದರು ಸಹಿತ ಮಾರನೇ ದಿನ ಗಂಡನ ಕರ್ಕೊಂಡು ಸೀದಾ ತಮ್ಮ ಊರಿಗೆ ಹೋಗೇ ಬಿಟ್ರು. ಆಮೇಲೆ ಯಾರೋ ಬಾಯಿಂದ ಬಾಯಿಗೆ ನಮ್ಮ ಯಾರೋ ದೊಡ್ಡಣ್ಣನ ಅಳಿಯ ದೋಸೆ ಅಕ್ಕಿ ಬ್ಯಾಳೆ ಮುಕ್ಕಿ ಇವೆಲ್ಲ ಆಗಿದ್ದು ನೋಡಿ ಎಲ್ಲ ನಕ್ರು. ಏನು ಅಳಿಯ ಮಾರಾಯ, ಅಳಿಯನ್ ರೋಗ ಏನು ಮಾರಾಯ, ಅಂತೇಳಿ ತಮಾಷೆ ಮಾಡೋಕ್ಕೆ ಶುರು ಮಾಡಿದ್ರು. ನೋಡಿ ಮಕ್ಕಳೇ, ಯಾವುದೋ ಸಣ್ಣ ಪುಟ್ಟ ಈ ದುರಭ್ಯಾಸಗಳಿಂದ ಹೇಗೆ ಅಪಹಾಸ್ಯಕ್ಕೆ ಈಡಾಗಿ ಬಿಡ್ತಾರೆ, ಇಕ್ಕಟ್ಟಿಗೆ ಸಿಕ್ಕೊಳ್ತಾರಲ್ವ. ನಾವು ಹಂಗೆ ಮಂಗಾಟ ಮಾಡಬರ್ತಾನೆ. ನಮಸ್ಕಾರ.